ಅಗ್ರಹಾರಕ್ಕೆ ಮತ್ತೆ ನಾರಾಯಣಗೌಡ ಅವರು ಶಿಫ್ಟ್ ಆಗಿದ್ದಾರೆ. ಅವರ ಜಾಮೀನು ಅರ್ಜಿಯ ಒಂದು ಆದೇಶವನ್ನ ನಾಳೆಗೆ ಕಾಯ್ದಿರಿಸಲಾಗಿದೆ. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ನಾರಾಯಣಗೌಡ ಅವರು ಶಿಫ್ಟ್ ಆಗಿದ್ದಾರೆ. ಜಾಮೀನು ಆದೇಶವನ್ನ ನಾಳೆಗೆ ಕಾಯ್ದಿರಿಸಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಈ ಕಾರಣಕ್ಕಾಗಿ ಅವರನ್ನ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗಿದೆ. 2017ರಲ್ಲಿ ಮೆಟ್ರೋ ನಾಮಫಲಕಕ್ಕೆ ಮಸಿ ಬಳಿದಿದ್ದಂತಹ ಪ್ರಕರಣ ಸಂಬಂಧಿತವಾಗಿ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಿದ್ರು. ಬೇಲ್ ಭವಿಷ್ಯ ನಾಳೆ ಗೊತ್ತಾಗುತ್ತೆ, ಬೇಲ್ ಸಿಗುತ್ತಾ ಏನು ಅನ್ನುವಂಥದ್ದು. ಆರೋಗ್ಯ ಸಮಸ್ಯೆಯನ್ನ ಪ್ರಸ್ತಾಪ ಮಾಡೋ ಮೂಲಕವಾಗಿ ಅವ್ರಿಗೆ ಬೇಲನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಎಲ್ಲಾ ವಿಚಾರಣೆಗೂ ಸಹಕರಿಸೋದಾಗಿ ನಾರಾಯಣಗೌಡ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಎಸ್ ಲೇಔಟ್ ಠಾಣೆ ಪೊಲೀಸರು ಈ ಒಂದು ಕೇಸ್ನಲ್ಲಿ ಅವರಿಗೆ ನ್ಯಾಯಾಧೀಶರ ಮುಂದೆ ಒಪ್ಪಿಸಿದ್ರು. ಈಗ ಬೇಲ್ ಭವಿಷ್ಯ ಏನು ಅನ್ನೋದು ನಾಳೆ ಗೊತ್ತಾಗುತ್ತೆ. ಬೇಲ್ ಸಿಗುತ್ತಾ ಅಥವಾ ಮತ್ತೆ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಅನ್ನುವಂತಹ ವಿಚಾರ ನಾಳೆ ತಿಳಿಯುತ್ತೆ. ಇದರ ಬೆನ್ನಲ್ಲೇ ಮಗದೊಂದು ಕೇಸ್ ಸಂಬಂಧಿತವಾಗಿ ಹಲಸೂರು ಗೇಟ್ ಪೊಲೀಸರು ಕೂಡ ಅವರನ್ನ ವಶಕ್ಕೆ ಪಡಿಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ನಾರಾಯಣಗೌಡರು ಏನಿದ್ದಾರೆ, ಕನ್ನಡ ರಾಜ್ಯದ ನೆಲ ಜಲ ಭಾಷೆಯ ವಿಚಾರವಾಗಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಹೋರಾಡುವಂಥ ವ್ಯಕ್ತಿ 2017ರಿಂದ 2024 ಈ ಜನವರಿವರೆಗೂ ತಲೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಅವ್ರನ್ನ ಬಂಧಿಸಿ ಇವತ್ತು ನ್ಯಾಯದ ಮುಂದೆ ಹಾಜರು ಮಾಡಿದ್ರು. ನ್ಯಾಯಾಲಯವು ಅಬ್ಜೆಕ್ಷನ್ ತಗೊಂಡು ನಮ್ಮ ವಾದ ಮತ್ತು ಪ್ರತಿವಾದವನ್ನು ಆಲಿಸ್ತು. ಈಗ ಆದೇಶ ಅಂತ ನಾಳೆಗೆ ಹೋಗಿದೆ. ನಾಳೆ ಗಂಟ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸರ್ ಗೊತ್ತಿಲ್ಲ ಸರ್, ಯಾಕೋ ಈಗ ನೋಡಿ ಅವರು ಇವತ್ತು ಬಿಡುಗಡೆ ಆಗಿದ್ದಾರೆ. ನಿಮಗೆ ಇವರು ಅಷ್ಟೊಂದು ಅವಶ್ಯಕತೆ ಇದ್ದು ಇಷ್ಟೊಂದು ಓಪ್ ಮಾಡೋಂಗಿದ್ರೆ ಅಲ್ಲೇ ಜೈಲಿಂದನೇ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿ ತೊಗೋಬೋದಾಯಿತು. ಅವ್ರನ್ನ ರಿಲೀಸ್ ಮಾಡಿ ಆಮೇಲೆ ವಯಸ್ಸಾಗಿತ್ತು, ಪಾಪ ಆರೋಗ್ಯ ಸರಿ ಇಲ್ಲ, ಇಂಥದ್ದು ಕರ್ಕೊಂಡು ಬಂದು ಬೆಳಗ್ಗೆಯಿಂದ ಇಟ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡೋದು ಅತಿ ಇದೇನು ಚೆನ್ನಾಗಿ ಕಾಣ್ತಾ ಇಲ್ಲ ಇವರು. ಏನೋ ಯಾವ ಸಮಥಿಂಗ್ ರಾಂಗ್ ಏನೋ ಗೊತ್ತಿಲ್ಲ. ಬಟ್ ಅವ್ರ ಕಸ್ಟಡಿಯಲ್ಲಿ ಇದ್ರು ತೊಗೋಬೋದಾಯ್ತು, ಬಾಡಿ ವಾರೆಂಟ್ ಮೇಲೆ ಕಸ್ಟಡಿ ತೊಗೋಬೋದಾಯ್ತು, ಇನ್ಸ್ಬೋದಾಯ್ತು. ರಾಜಕೀಯದ ಪಿತು ಗೊತ್ತು ಸರ್ಕಾರ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ನನ್ನ ಪ್ರಕಾರ. ಆದ್ರೆ ಇದು ಕನ್ನಡ ಪರ ಸರ್ಕಾರ ಅಲ್ಲ, ಕನ್ನಡ ವಿರೋಧಿ ಸರ್ಕಾರ ಅಂತ ಈಗ ಅದು ಡಿಕ್ಲೇರ್ ಮಾಡ್ಕೋತಾ ಇದೆ. ಯಾಕೆಂದ್ರೆ ಒಬ್ರು ನಾರಾಯಣಗೌಡರಿಗೆ ಅಷ್ಟು ಅವ್ರ ಬಿಡುಗಡೆಗೆ ಎಲ್ಲಾ ಕಾರ್ಯಕರ್ತರು ಮತ್ತೆ ಎಲ್ಲಾ ಕನ್ನಡಿಗರು ಅಷ್ಟೊಂದು ಹೋರಾಟಗಳು ಮಾಡ್ತಾ ಇದ್ರು ಕೂಡ ಇವತ್ತು ಸರ್ಕಾರ ನಮ್ಗೆ ಏನು ಗೊತ್ತೇ ಇಲ್ಲ. ಅವ್ನು ಯಾರೋ ನಾರಾಯಣಗೌಡನೂ ಗೊತ್ತಿಲ್ಲ, ರಕ್ಷಣಾ ವೇದಿಕೆನೂ ಗೊತ್ತಿಲ್ಲ, ಕನ್ನಡವೂ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಕೂತಿದೆ. ಇದೇ BBMP ಆರ್ಡರ್ ಮಾಡ್ತು 28 ಗಂಟೆ ಗಡುವು ಕೊಡ್ತೀವಿ ನಾವು ಅಂತ. ಏನಕ್ಕೋಸ್ಕರ ಆರ್ಡರ್ ಮಾಡ್ತು? ನಾರಾಯಣಗೌಡರ ಹೋರಾಟದಲ್ಲಿ ಸತ್ಯ ಇದೆ ಅಂತ ಅವರು ಗಡುವು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಸರ್ಕಾರಕ್ಕೆ ಯಾಕೆ ಅರ್ಥ ಆಗಿಲ್ಲ? ಸರ್ಕಾರನು ಕೂಡ ಸುಗ್ರೀವಾಜ್ಞೆ ಆದೇಶ ಮಾಡ್ತು, ಕನ್ನಡ ಮಸ್ಟ್ ಅಂಡ್ ಶುಡ್ ಹಾಕ್ಲೇಬೇಕು ಅಂತ. ಆದ್ರೆ ಸರ್ಕಾರಕ್ಕೂ ಮನವರಿಕೆ ಆಗಿದೆ ಕನ್ನಡ ಬಳಕೆ ಆಗ್ಬೇಕು ಅಂತ. ಅವ್ರ ಹೋರಾಟ ಅಷ್ಟೇ, ಎಲ್ಲಾ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾಗಿರ್ಲಿ ಅಂತ. ಇವರು ಈ ನ್ಯಾಯಾಲಯಗಳಲ್ಲಿ ಬೇಲಬಲ್ ಅಫೆನ್ಸ್ ಏನ್ ಅಂತ ಅಫೆನ್ಸ್ ಇಲ್ದ ಹೋದ್ರು DCP ಅವರುಗಳು ಎಲ್ಲ ಬಂದು ನಿಂತ್ಕೊಂಡು ಅಷ್ಟೊಂದೆಲ್ಲ ಇವ್ರನ್ನ ಸೆಕ್ಯೂರಿಟಿ ತಗೊಂಡು ಹೋಗಂತ ಪ್ರಮೇಯ ಇರಲಿಲ್ಲ. ಇದರ ಹುನ್ನಾರ ಬೇರೆ ಇದೆ ಅಂತ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಫಲಿತಾಂಶ ಬೇರೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಕುಮಾರ್ ಎಲ್ಜಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ ರಿಂದ. ನಾಗೇಶ್, ಅವರ ಅನಾರೋಗ್ಯ ಸಂಬಂಧಿತವಾಗಿ ಅವರಿಗೆ ಬೇಲ್ ಕೊಡಬೇಕು ಅನ್ನುವಂತಹ ಮನವಿ ಮಾಡಲಾಗಿದೆ. ಅದರ ನಿರ್ಧಾರ ಆದೇಶ ಏನು ನಾಳೆಗೆ ಬರುತ್ತೆ. ಇದರ ಬೆನ್ನಲ್ಲೇ ಅನಾರೋಗ್ಯ ವಿಚಾರವಾಗಿ ನ್ಯಾಯಾಧೀಶರು ಏನು ಹೇಳಿದ್ದಾರೆ? ದಿವ್ಯಾ, ನಾರಾಯಣಗೌಡರನ್ನ ಅನಾರೋಗ್ಯದ ವಿಚಾರವಾಗಿ ವಕೀಲರು ಮನವಿಯನ್ನು ಮಾಡಿಕೊಟ್ರು, ಜಾಮೀನು ಕೊಡಲೇಬೇಕು ಅನ್ನುವಂಥ ಆಧಾರದ ಮೇಲೆ. ಆದರೆ ಆ ನಾನ್ ಬೇಲಬಲ್ ಕೇಸ್ ಆಗಿರೋದ್ರಿಂದ 2017ರಲ್ಲಿ ಇದೇ ರೀತಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೀಠೋಪಕರಣಗಳನ್ನು ಹಾಳು ಮಾಡಿರೋ ಸಂಬಂಧಪಟ್ಟಂತೆ ಒಂದು ಕೇಸ್ ಆಗಿತ್ತು. ಆ ಕೇಸಲ್ಲಿ ಇವತ್ತು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನಾರಾಯಣಗೌಡರವರನ್ನು ಬಂಧನ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದರು. ಕೋರ್ಟ್ ಹಾಜರುಪಡಿಸಿ ಅಲ್ಲಿ ಮನವಿಯನ್ನು ಮಾಡಿದರು ಬೇಲ್ಗೆ. ಆದರೆ ಬೇಲ್ ಎರಡೂ ಪರ ವಿರೋಧ ವಾದಗಳನ್ನು ಆಲಿಸಿದಂತಹ ಜಡ್ಜ್ ನಂತರ ಆದೇಶವನ್ನು ನಾಳೆಗೆ ಕಾಯ್ದಿರಿಸಿರುವಂಥದ್ದು. ಹಾಗಾಗಿ ಮತ್ತೆ ನಾರಾಯಣಗೌಡ ಅವರನ್ನ ಒಂದು ದಿನದ ಮಟ್ಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಕಳಿಸಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಅವರ ಅನಾರೋಗ್ಯ ಹಿನ್ನೆಲೆಯಲ್ಲಿ ಬೇಲ್ ಕೊಡಬೇಕು ಅನ್ನುವಂತಹ ಮನವಿಯನ್ನ ನ್ಯಾಯಾಧೀಶರ ಮುಂದೆ ಇಡಲಾಯಿತು.
ಇದನ್ನ ಪರಿಗಣಿಸಿ ನಾಳೆ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಕಾರಣ ನಾಳೆಗೆ ಆದೇಶವನ್ನ ಕಾಯ್ದಿರಿಸಲಾಗಿದೆ. 2017ರ ಮೆಟ್ರೋ ನಾಮಫಲಕಕ್ಕೆ ಮಸಿ ಬರೆದಂತಹ ಪ್ರಕರಣ ಸಂಬಂಧಿತವಾಗಿ ಈ ಬೇಲ್ ಭವಿಷ್ಯ. ಮಗದೊಂದು ಕಡೆಯಲ್ಲಿ ಅಲ್ಸೂರ್ ಗೇಟ್ ಪೊಲೀಸರು ಇನ್ನೊಂದು ಕೇಸ್ ಸಂಬಂಧಿತವಾಗಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಕೂಡ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಅನಾರೋಗ್ಯ ಇದೆ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳಿಕ್ಕಾದ್ರೂ ಅವಕಾಶ ಮಾಡಿಕೊಡಿ ಅಂತ ಕೋರಲಾಗಿತ್ತು. ಪರಪ್ಪನ ಅಗ್ರಹಾರದಲ್ಲೇ ಅವರಿಗೆ ಎಲ್ಲ ವೈದ್ಯಕೀಯ ವ್ಯವಸ್ಥೆಗಳಿರುತ್ತೆ, ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಿ ಅಂತ ಕೂಡ ಪೊಲೀಸರಿಗೆ ತಿಳಿಸಿದ್ದಾರೆ ನ್ಯಾಯಾಧೀಶರು.